ಮೊದಲಿಗೆ ಮಹಾತಾರ್ ಫೌಂಡೇಶನ್ ಭದ್ರಿಜಿಯವರಿಗೂ ಹಾಗೂ ರಂಗನಾಥ್ ಸರ್ ಅವರಿಗೂ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ನನ್ನ ಗುರು ಹಿರಿಯರಿಗೂ ವಂದಿಸುತ್ತಾ ಹಾಗೆ ನನ್ನ ಎಲ್ಲ ಆತ್ಮಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ಮೊದಲಿಗೆ ಒಂದು ಶ್ಲೋಕ ಅಂದ್ರೆ ಒಂದು ದೇವ್ರನ್ನ ನೆನೆಸ್ಕೊಳ್ಳೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಗಜಾನನ ಸ್ವಾಮಿ ಗಜಾನನ ಗಜಾನನ ಸ್ವಾಮಿ ನಿನ್ನವನ ಗಜಾನನ ಸ್ವಾಮಿ ಗಜಾನನ ಗಜಾನನ ಸ್ವಾಮಿ ನಿನ್ನವನ ಪಾರ್ವತಿ ನಂದನ ಪೂರ್ವಚರಿತ ಘನ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ ನಿರ್ವಿಘ್ನದಾಯಕ ಗಜಾನನ ಗಜಾನನ ಸ್ವಾಮಿ ಗಜಾನನ ಮೂಷಕ ವಾಹನ ದೋಷಕ ರಿಪುಕುಲ ಮೂಷಕ ವಾಹನ ದೋಷಕ ರಿಪುಕುಲ ನಾಶಕ ವಿಗ್ರಹ ಗಜಾನನ ಕುಲನಾಶಕ ವಿಗ್ರಹ ಗಜಾನನ ಗಜಾನನ ಸ್ವಾಮಿ ಗಜಾನನ ಗಜಾನನ ಸ್ವಾಮಿ ನಿನ್ನವನ ಮದನರಿ ಮನೋಹರ ಏಕದಂತ ಮದನರಿ ಮನೋಹರ ಏಕದಂತ ಸದಾ ಸದನ ಲಂಬೋದರ ಗಜಾನನ ದಯ ಸದನ ಲಂಬೋದರ ಗಜಾನನ ಗಜಾನನ ಸ್ವಾಮಿ ಗಜಾನನ ಕರುಣಾಪೂರಿತ ಸರ್ವಾಭರಣನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ಭಯಭೂಷಿತ ಭಯಹರಣ ಗಜಾನನ ತಂದೆ ಮಹಿಪತಿ ನಂದನ ಸಾರಥಿ ತಂದೆ ಮಹಿಪತಿ ನಂದನ ಸಾರಥಿ ಇಂದೆನ್ನನು ಧರಿಸು ಗಜಾನನ ಇಂದೆನ್ನನು ಧರಿಸು ಗಜಾನನ ಗಜಾನನ ಸ್ವಾಮಿ ಗಜಾನನ ಗಜಾನನ ಸ್ವಾಮಿ ಗಜಾನನ ಗಜಾನನ ಸ್ವಾಮಿ ನಿನ್ನವನ. ಹರೇ ಶ್ರೀನಿವಾಸ. ನಮಸ್ತೆ ಮೇಡಮ್. ಈ ದಿನ ಒಂದು ವಿಶೇಷ ವಿಷಯ ಅಂತ ಅಂದ್ರೆ ನನ್ನ ಅನುಭವ ಮೊದಲು ಒಂದ್ ದಿನಾನೇ ಹಂಚ್ಕೊಂಡಿದೀನಿ. ಅದರಿಂದ ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ. 2 ದಿನ 3 ದಿನ ಅದನ್ನ ಹಂಚ್ಕೊಂಡಿದೀನಿ. ಇವತ್ತು ಒಂದು ಸಮಗ್ರ ಜೀವನ ಶೈಲಿ ಒಂದು ವಿಶೇಷ ವಿಷಯ ಅಂದ್ರೆ ಇದು ಸುಮ್ಮನೆ ಇದಕ್ಕಿದಂಗೆ ನಾನು ಯಾವ್ದೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ವಿಷಯ ಜ್ಞಾಪಕಕ್ಕೆ ಬಂತು. ಅದನ್ನ ಚರ್ಚಿಸ್ದೆ ಒಂದಿನ ವೇದಾವತಿ ಮೇಡಮ್ ಜೊತೆ ಮಾತಾಡ್ತಾ ಇದು ಒಂದು ವಿಷಯವಾಗಿ ತಗೋಬೋದಲ್ವಾ ಅಂತ. ಅದು ಅಂತಂದ್ರೆ ಏನು ಅಂದ್ರೆ ಆಕಳಕ್ಕೆ ಅಂದ್ರೆ ಏನು? ಆಕಳಕ್ಕೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸುಮ್ಮನೆ ನಾವು ಅದನ್ನ ಒಂದು ಏನೋ ನಮ್ಮ ಶರೀರದಲ್ಲಿ ಆಗುವಂತದ್ದು ಒಂದು ಕ್ರಿಯೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆಕಳಕ್ಕೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಆಗುವಂತದ್ದು ಒಂದು ಕ್ರಿಯೆ ಅಂತ ಅನ್ಕೋತೀವಿ. ಇದು ಎಲ್ರಿಗೂ ಗೊತ್ತಿರೋಂತ ವಿಷಯ. ಆದ್ರೆ ಈ ಆಕಳಕ್ಕೆ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ. ನಮ್ಮ ದೇಹದಲ್ಲಿ ಒಂದು ವಿಜ್ಞಾನ ರೀತಿಯಿಂದ ನೋಡಿದಾಗ ನಮ್ಮ ದೇಹದಲ್ಲಿ ಆಗುವಂತ ಒಂದು ಬದಲಾವಣೆಗಳಿಗೋಸ್ಕರ ಇದು ಸೂಚನೆ ಕೊಡುತ್ತೆ ಅಂತ ಒಂದು ವಿಷಯ ನನಗೆ ಅರ್ಥ ಆಯ್ತು. ಜೊತೆಗೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಇದನ್ನ ಕೊಡ್ಬೋದ ವಿಷಯ ಅಂತ ಹೇಳಿದಾಗ ಹೌದು ಇದೊಂದು ಒಳ್ಳೆ ವಿಷಯ ಅಂತ ಕೂಡ ಅನ್ಕೊಂಡ್ವಿ. ಯಾಕೆಂದ್ರೆ ಇದು ನಾವು ಬೆಳಗ್ಗೆ ಎದ್ರೆ ಇದನ್ನ ನಾವು ಗಮನಿಸಲ್ಲ. ಈಗ ನಾವು ಉಸಿರನ್ನ ಯಾವ ರೀತಿ ಗಮನಿಸಲ್ವೋ ಗಮನಿಸ್ತಿರ್ತಿರ್ಲಿಲ್ಲ. ಯಾವಾಗ ನಾವು ಮಹಾವತಾರ್ ಫೌಂಡೇಶನ್ ಬರೋಕ್ ಮೊದ್ಲೆ ನಾವು ಜೀವ ಇದೀವಿ ಏನೋ ಒಂದ್ ಮಾಡ್ಬೇಕು ಅಷ್ಟೇ. ಹಂಗು ಯಾರು ದೀರ್ಘವಾಗಿ ಪ್ರಾಣಾಯಾಮ ಮಾಡ್ಬೇಕು ಅಂದಾಗ ಮಾತ್ರ ಹಿಂಗ್ ಉಸಿರು ತಗೊಳ್ಳೋದು ಈ ಕಡೆ ಬಿಡೋದು ಇದಿಷ್ಟೇ ಗೊತ್ತು. ಉಸಿರಿನ ಮಹತ್ವದ ಬಗ್ಗೆನೇ ಗೊತ್ತಿಲ್ಲ, ಧ್ಯಾನದ ಬಗ್ಗೆನೇ ಗೊತ್ತಿಲ್ಲ ನಮ್ಗೆ. ಅದರಿಂದ ಈ ತರ ಇಷ್ಟು ನಾವು ಅದರಿಂದ ಪ್ರಯೋಜನ ಪಡ್ಕೊತಾ ಇರೋದನ್ನೇ ನಾವು ಮರ್ತಿದೀವಿ ಅಂದ್ರೆ ಈ ಆಕಳಕ್ಕಿನ ನಾವ್ ಇನ್ನೆಷ್ಟು ಮಟ್ಟಿಗೆ ನೆಗ್ಲೆಕ್ಟ್ ಆಗಿ ತಗೊಂಡಿರ್ತೀವಿ. ಅದನ್ನ ನಾವು ಒಂದು ವಿಚಾರವಾಗಿ ತಗೋಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಯೋಚನೆ ಮಾಡಿದೆ. ಅವಾಗ ಏನ್ ಅನ್ನಿಸ್ತು ಅಂದ್ರೆ ಆಕಳಕ್ಕೆ ಅಂತ ಅಂದ್ರೆ ಅವಾಗ ಚಿಕ್ಕ ಮಕ್ಕಳಿಗೆ ಈಗ ಆಧ್ಯಾತ್ಮದ ರೀತಿ ಮತ್ತೆ ವೈಜ್ಞಾನಿಕ ರೀತಿ ಎರಡರಲ್ಲೂ ಒಂದ್ ಚರ್ಚೆ ಮಾಡೋಣ. ಈ ಸುಮ್ನೆ ಕೂತಿದಂಗೆ ಇದೊಂಥರ ಜ್ಞಾಪಕ ಬಂತು ಅಂತ ಅಂದ್ರೆ ತುಂಬಾ ಮೊದ್ಲಿಗೆಲ್ಲ ಹೇಳ್ತಿದ್ರು ನಮ್ಮ ಆಧ್ಯಾತ್ಮದ ಬಗ್ಗೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಆಕಳಿಕೆ ಬರೋದನ್ನ ಮೊದ್ಲು ಎದ್ದ ತಕ್ಷಣ ಮೈ ಮುರಿಯೋದಾಗ್ಲಿ ಆಕಳಿಕೆ ಮಾಡೋದು ಸೋಮಾರಿತನ ಅನ್ನೋರು. ಅವಾಗ ನಮ್ಮ ಹಿರಿಯರೆಲ್ಲ ಸೋಮಾರಿತನಕ್ಕೆ ಈ ತರ ಆಗತ್ತೆ ಅಂತ ಅನ್ನೋರು ಕೂಡ. ಒಂದು ಸೋಮಾರಿತನ ಅಂದ್ರೆ ನಿದ್ದೆ ಬರೋದಕ್ಕೆ. ಆಗ ಮಕ್ಕಳು ಈಗ ಒಂದ್ ಸಣ್ಣ ಮಕ್ಕಳು ಅಂತ ಇಟ್ಕೊಳ್ಳಿ. ಸಣ್ಣ ಮಕ್ಳು ತುಂಬಾ ಆಕಳ್ಸೋದು ಕಿವಿ ಮುಟ್ಕೊಳ್ಳೋದು ಹಿಂಗೆಲ್ಲಾ ಮಾಡ್ತಾ ಇರ್ಬೇಕು ಅಂತಂದ್ರೆ ಓ ನಿದ್ದೆ ಬರ್ತಾ ಇದೆ ಇವನಿಗೆ ಅಂತ ಅಂತೀವಿ.
ಹಾಗನ್ಬಿಟ್ಟು ತಗೊಂಡೋಗಿ ಮಲಗ್ಸೋದು ರೆಡಿ ಮಾಡಿದ್ರು. ಸಣ್ಣ ಮಕ್ಳುಗಳನ್ನ ಮಲಗ್ಸೋದು ಈ ತರ ಮಾಡ್ತಿರ್ತೀವಿ. ಅದೇ ದೊಡ್ಡವರು ಈಗ ನಾವು ಒಬ್ಬೊಬ್ರೇ ಇರ್ಬೇಕಾದ್ರೂ ಸುಮ್ನೆ ಕೂತಿರ್ಬೇಕಾದ್ರೂ ನಾವು ಆಕಳಿಸ್ತಾ ಇರ್ತೀವಿ ಒಂದೊಂದ್ಸರಿ. ಅದು ಏನೋ ಬೇಜಾರು ಇವತ್ತು ತುಂಬಾ ಆಕಳಿಕೆ ಬರ್ತಿದೆ. ಏನು ಆಕಳಿಕೆ ಯಾಕೆ ಅಂತ ಅನ್ನೋದು. ಜೊತೆಗೆ ಆಕಳಿಗೆ ನಮ್ಮನ್ನ ಯಾರೋ ನೆನೆಸ್ಕೋತಾ ಇದಾರೆ, ನಮ್ಮನ್ನ ಯಾರೋ ಬೈತಾ ಇದಾರೆ. ಈ ತರ ಏನೋ ಒಂದು ಬೇಡ ಇರೋ ವಿಷಯಗಳನ್ನ ನಾವು ಅನ್ಕೋತಾ ಇದ್ವಿ. ಆವಾಗ ನಮ್ಗನ್ಸುತ್ತೆ ಆಕಳಿಸ್ದಾಗ ಏನ್ ಮಾಡ್ತಾ ಇದ್ವಿ ನಾವು, ಸುಮ್ನೆ ಹಿಂಗೆ ಮಕ್ಳಿಗೆಲ್ಲ ಹಿಂಗ್ ಚಿಟ್ಕಿ ತೆಗಿಯೋದು, ಬಾಯಿ ಹಿಂಗೆ ದೃಷ್ಟಿ ತೆಗಿಯೋ ತರ ಎಲ್ಲ ಮಾಡ್ತಿದ್ವಿ. ಇದು ನಮ್ಗ್ ಗೊತ್ತಿಲ್ಲ. ಈಗ ಒಬ್ರು ಯಾರಾದ್ರೂ ಆಕಳಿಸ್ತು ಅಂತ ಅಂದ್ರೆ ಪಕ್ಕದಲ್ಲಿ ಕೂಡ ಆಕಳಿಸ್ತಾರೆ. ಈಗ ಯಾವ್ದೋ ಒಂದು ಸಭೆ ಸಮಾರಂಭ ಹೋಗಿರ್ಲಿ, ಒಂದ್ ಮೀಟಿಂಗ್ ಅಲ್ಲಿ ಕೂತಿರ್ತೀವಿ, ಮೀಟಿಂಗ್ ಹಾಲಲ್ಲೋ ಅಥವಾ ಒಂದು ಪೂಜೆ ಹಾಲಲ್ಲೋ, ಒಂದು ಮದುವೆ ಮುಂಜಿಲೆಯೋ ಕೂತಿರ್ತೀವಿ. ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊತಿರ್ತಾರೆ. ನಮ್ಗೇನೋ ನಮ್ದು ಜ್ಞಾನ ಬೇರೆ ಕಡೆ ಇರುತ್ತೆ. ಆವಾಗ ಏನಾಗುತ್ತೆ, ಸುಮ್ನೆ ಆಕಳಿಕೆ ಬರ್ತಾನೆ ಇರುತ್ತೆ. ಆಗ ಅವಾಗ ನಾವು ಪ್ಲೇಸ್ ಬದಲಾಯಿಸ್ತೀವಿ. ಯಾಕೆಂದ್ರೆ ಪಕ್ಕದವ್ರಿಗೂ ಆಕಳಿಕೆ ಬರುತ್ತೆ. ಇದೊಂಥರ ಅಂಟು ಜಾಡ್ಯ ಇದ್ದಂಗೆ. ಒಬ್ರು ಆಕಳ್ಸೋದ್ ನೋಡಿದ್ರೆ ಇನ್ನೊಬ್ರಿಗೂ ಆಕಳಿಕೆ ಬರುತ್ತೆ. ಅವ್ರು ಅದೇ ಪಕ್ಕದಲ್ಲಿ ಕೂತವ್ರು ಅದೇ ತರ ಇದು ಒಂಥರ ಅಂಟು ಜಾಡ್ಯ. ಅದು ಅನ್ಕೊಂಡಿದೀವಿ ಕೂಡ ನಾವ್ ಎಷ್ಟೋ ಸರಿ. ಮತ್ತೆ ಎದ್ದಾವಾಗ ಜಾಗ ಬದಲಾಯಿಸೋದು ಈ ತರ ಮಾಡ್ತೀವಿ. ಅದ್ರ ಬದಲು ಈಗ ನಾವು ಇನ್ನೊಂದು ತಿಳ್ಕೋಬೇಕು ಅಂತ ಅಂದ್ರೆ, ಈಗ ಆಕಳಿಕೆ ಅಂತ ಹೇಳಿದ್ನಲ್ವಾ, ಇದನ್ನ 2 ವಿಷಯವಾಗಿ ನಾವು ಯೋಚನೆ ಮಾಡೋಣ. ಆಕಳಿಕೆ ಏನಕ್ ಬರುತ್ತೆ? ಈಗ ಇದುವರೆಗೂ ನಾನು ಹೇಳಿದ್ದು ಆಧ್ಯಾತ್ಮದ ಬಗ್ಗೆ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು. ನಾವ್ ಅನ್ಕೊಂಡ್ರೆ ಇದು ಮೂಢನಂಬಿಕೆ ಅಂತ ಅನ್ಕೊಳ್ಳೋಣ. ಅಥವಾ ಆಧ್ಯಾತ್ಮದಲ್ಲಾದ್ರೆ ನಮ್ಮನ್ನ ಯಾರೋ ನೆನೆಸ್ಕೋತಾರೆ. ಈ ತರ ಅನ್ಕೊಂಡ್ವಿ ಅಲ್ವಾ? ಬೇಜಾರಾಗಿರ್ಬೋದು, ಸೋಮಾರಿತನಕ್ಕೆ, ನಿದ್ದೆಗೆ ಈ ತರ ಎಲ್ಲ ಅನ್ಕೊಂಡ್ವಿ. ಇದೆಲ್ಲ ಬಿಟ್ಟು ಈಗ ಇನ್ನೊಂದು ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ ಅಂತ ಅಂದ್ರೆ, ವೈಜ್ಞಾನಿಕವಾಗಿ ನೋಡಿದಾಗ ಆಕಳಿಕೆ ಯಾಕೆ ಬರುತ್ತೆ? ನಾವು ನೀವೆಲ್ಲ ಇದನ್ನ ಬೆಳಗ್ಗೆ ಎದ್ರೆ ತಂತ್ರ ಒಬ್ರು ಒಂದ್ಸರಿ ಹೇಳ್ತೀವಿ, ಆದ್ರೂ ಆಕಳ್ಸೇ ಇರ್ತೀವಿ. ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಆದ್ರಿಂದ ಈಗ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಆಕಳಿಕೆ ಈಗಾಗ್ಲೇ ಒಬ್ರಿಗಿಬ್ರಿಗೆ ಬಂದಿರ್ಬೇಕು. ಆ ವಿಷಯ ಮಾತಾಡ್ತಿದಂಗೆ ಆಕಳಿಕೆ ಬರುತ್ತೆ. ಆಯ್ತಾ? ಈಗ ಇದು ವೈಜ್ಞಾನಿಕವಾಗಿ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ನಾವು ದೀರ್ಘವಾಗಿ ಒಂದು ಉಸಿರು ತಗೋತೀವಿ ಅಂತ ಇಟ್ಕೊಳ್ಳಿ. ದೀರ್ಘವಾಗಿ ಒಂದು ಉಸಿರು ತಗೊಂಡಾಗ ನಮ್ಮ ಶರೀರದಲ್ಲಿರುವಂತ ರಕ್ತ ಮೇಲಕ್ಕೆ ಹೋಗುತ್ತೆ. ಆಕಳಿಕೆ ಬಂದಾಗ ಮೇಲಕ್ಕೆ ಹೋಗುತ್ತೆ ಅಂತ ಇದೆ. ವೈಜ್ಞಾನಿಕದಲ್ಲಿ ಹೇಳ್ತಾರೆ. ಆಗ ಮೇಲಕ್ಕೆ ಹೋದಾಗ ಏನಾಗುತ್ತೆ, ಮೇಲ್ಗಡೆ ಇರುತ್ತಲ್ಲ ಹಳೆ ರಕ್ತನ ಅದು ಕೆಳಮುಖನಾಗಿ ಅಂದ್ರೆ ಕೆಳಮುಖನಾಗಿ ಕಳ್ಸೋದಿಕ್ಕೆ ಆಕಳಿಕೆ ಬರೋದು ಒಂದು ಒಳ್ಳೆ ಸೂಚನೆ ಅಂತ ಕೂಡ ಇದೆ ವೈಜ್ಞಾನಿಕವಾಗಿ ನೋಡಿದಾಗ. ಮತ್ತೆ ಅದು ಹಳೆ ರಕ್ತ ವಾಪಸ್ ಬರ್ಬೇಕು ಅಂದ್ರೆ ಅಲ್ಲಿ ಜಾಗ ಖಾಲಿ ಆಗ್ಬೇಕಲ್ವಾ? ಜಾಗ ಖಾಲಿ ಆಗ್ಬೇಕು ಅಂತ ಅಂದ್ರೆ, ಈಗ ಒಂದು ವಸ್ತು ಗಾಳಿ ಹೋದ್ರೆ ತಾನೇ ಹೊಸ ಗಾಳಿ ತುಂಬ್ಕೊಳಕ್ಕಾಗೋದು. ಆ ರೀತಿ ಇದು ಬ್ಲಡ್ ನ ನಮ್ಮ ಮೈಂಡ್ಗೆ ಕಳ್ಸುತ್ತೆ. ಆ ಬ್ಲಡ್ ಮೈಂಡ್ಗೆ ಹೋಗ್ಬೇಕಾದಾಗ ನಮಗೆ ಆಕಳಿಕೆ ಬರುತ್ತೆ. ಅದು ಬ್ಲಡ್ ತಲೆಯಿಂದ ಕೆಳಗ್ ಹರಿಬೇಕಾದ್ರೆ ಆಕಳಿಕೆ ಬರುತ್ತೆ ಅಂತ ವೈಜ್ಞಾನಿಕವಾಗಿ ಒಂದು ವಿಷಯ ಆಗಿದೆ. ಅದೇ ರೀತಿ ನಾವು ಈಗಾಗ್ಲೇ ಏನಪ್ಪಾ ಅಂತಂದ್ರೆ, ಈ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೋಬಹುದು. ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡು ನಾವು ಮುಂದುವರಿಸ್ತೀವಿ ಅಂತ ಅಂದಾಗ, ಆಕಳಿಕೆ ಏನು, ಮೆದುಳಿಗೆ ಹೆಚ್ಚಿನ ರಕ್ತ ಅಥವಾ ಆಮ್ಲಜನಕ, ಗಾಳಿ ಹೋಗಿ ಅದನ್ನ ಒಂದ್ ಜಾಗ ಮಾಡ್ಕೊಡುತ್ತೆ. ಆವಾಗ ನಾವು ಬ್ಲಡ್ ಕೆಳಗಡೆ ಬರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ದೀರ್ಘವಾಗಿ ಉಸಿರು ತಕೊಂಡಾಗ ಮಾತ್ರ ಅದಾಗತ್ತೆ ಅಂತ ಅನ್ಕೋತೀವಿ. ನಾವು ದೀರ್ಘವಾಗಿ ಉಸಿರು ತಕೊಳ್ಳಿಲ್ಲ ಅಂದಾಗ್ಲೂನು ಅದು ಆಕಳಿಕೆ ಮುಖಾಂತರವಾಗಿ ಅದಾಗಿದ್ದದೇ ಹೊರಗಡೆ ಬರುತ್ತೆ. ನಾವು ಉಸಿರು ತಗೊಳ್ಳಿಲ್ಲ ಅಂದ್ರೆ ಆಕಳಿಕೆ ಮುಖಾಂತರ ಅದು ಹೊರಗಡೆ ಬರುತ್ತೆ. ಇದು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾದಂತ ಒಂದು ವಿಷಯ. ಮಾನವ ದೇಹದಲ್ಲಿ 5 ಪಂಚಪ್ರಾಣ ಇರುತ್ತೆ. ಏನು ಮಾನವ ಅಂತಂದ್ರೆ ನಾವು ಒಂದು ಬರೀ ಮಾಂಸದ ಮುದ್ದೆ ಅಲ್ಲ, ಅಥವಾ ಮೂಳೆಗಳ ಒಂದು ಸ್ಕೆಲಿಟನ್ ಗೂಡಲ್ಲ. ನಮ್ಮ ದೇಹ ಎಲ್ಲ ಒಂದು ಪಂಚವಾಯುಗಳಿಂದ, ಪಂಚತತ್ವಗಳಿಂದ, ಇದರಿಂದೆಲ್ಲ ಆಗಿರುವಂತ ಒಂದು ಶರೀರ ಇದು. ಇದರಲ್ಲಿ ನಾವು ಈ ಮೂಳೆ ಮಾಂಸದ ತಡಿಕೆ ಅಂತ ಒಂದು ಹಾಡು ಬೇರೆ ಇದೆ ನೋಡಿ. ಬರೀ ಮೂಳೆ ಮಾಂಸದ ತಡಿಕೆ ಆಗಿಲ್ಲ ಇದು. ನಾವು ವೈಜ್ಞಾನಿಕವಾಗಿ ನೋಡಿದಾಗ, ನಾವು ಈ ಮಹಾ ಫೌಂಡೇಶನ್ ಬಂದ್ಮೇಲೆ ಅನ್ಕೋ, ನಮ್ಮ ಆತ್ಮ ಆಗ್ಲಿ, ಶರೀರ ಆಗ್ಲಿ, ನಮ್ಮ ಶರೀರದಲ್ಲಿ ಇರುವಂತ ಅಂಗಾಂಗಗಳ ಬಗ್ಗೆ ಎಲ್ಲ ಮುಖ್ಯವಾಗಿ ನಾವು ನಮ್ಮ ರಂಗನಾಥ್ ಸರ್ಗಳಾಗ್ಲಿ ಅಥವಾ ಬೇರೆ ಎಲ್ಲ ನಮ್ಮ ಹಿರಿಯ ಮಾಸ್ಟರ್ಗಳಿಗೂ ಕೂಡ ಬಂದು ನಮ್ಮ ಆತ್ಮ, ಶರೀರ ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಮಾಂಸದ ಮುದ್ದೆ ಅಲ್ಲ ಅಂತ ಅನ್ಕೊಂಡ್ಮೇಲೆ ನಾವ್ ಇದನ್ನ ಏನ್ ಮಾಡ್ಬೇಕು, ಯಾವ ರೀತಿ ಬಳಸ್ಕೋಬೇಕು, ಅದನ್ನ ನಾವು ಬಳಸ್ಕೊತಾ ಇಲ್ಲ. ಮುಕ್ಕಾಲ್ ಭಾಗ ನಾವು ಇನ್ನೂ ತಪ್ಪು ತಿಳುವಳಿಕೆಗಳಲ್ಲೇ ಇರ್ತೀವಿ. ಆದ್ರೆ ಈ ನಮ್ಮ ಶರೀರದಲ್ಲಿ ಪಂಚ ಪ್ರಾಣಗಳು ಅಂತ ಬೇರೆ ಇದೆ. ಆ ಪಂಚ ಪ್ರಾಣಗಳ ಜೊತೆಗೆ 5 ಉಪ ಪ್ರಾಣಗಳು ಕೂಡ ಇದೆ. ಇದನ್ನ ನಮ್ಗೊಂದ್ಸರಿ ಮಾಸ್ಟ್ರು ಇದ್ರವ್ರು ಬಂದು ಹೇಳ್ಕೊಟ್ಟಿದ್ರು. ಹನುಮಾನ್ ಚಾಲೀಸ ಹೇಳ್ತಾರಲ್ಲ, ಅದ್ರಲ್ಲಿ ಕೂಡ ಇದು ಬರುತ್ತೆ. ಪ್ರಾಣ, ಪಾನ, ವಾಯು, ವಿಧಾನ ಅಂತ ಹೇಳ್ತೀವಲ್ವಾ. ಇದೆಲ್ಲ ಹೇಳ್ಬೇಕಾದ್ರೆ ನಮ್ಗೆ ಅದು ಹೇಳದಷ್ಟು ಮಾತ್ರ ಗೊತ್ತಿರುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡೋ ಶಕ್ತಿ ಇರಲ್ಲ.
ಪ್ರಾಣಾಪಾನ ಉದಾನ ಸಮಾನ. ಇವು ಇನ್ನು ನಾವು ಅದ್ರ ಬಗ್ಗೆ ತಿಳ್ಕೊಂಡು ಆಳವಾಗಿ ಗೊತ್ತಿದೆ ಅಂದ್ರೆ ಪ್ರಾಣ ಏನೇನು ಕ್ರಿಯೆ ನಡೆಸುತ್ತೆ, ಅಪಾನ ಅಂತಂದ್ರೆ ಏನೇನು ಕ್ರಿಯೆ ಅದರದ್ದು, ಒಂದೊಂದು ವಾಯುಗಳಿಗೂ ಪ್ರಾಣವಾಯುಗಳು ಅಂತ ಅದು. ಆ ಪ್ರಾಣವಾಯುಗಳಿಗೆಲ್ಲ ಒಂದೊಂದು ಸ್ಥಾನ ಇದೆ. ಆ ಸ್ಥಾನದಲ್ಲಿ ಅವು ಇದ್ದುಕೊಂಡು ನಮ್ಮ ಶರೀರದಲ್ಲಿ ಅವು ಏನೇನು ಕ್ರಿಯೆಗಳನ್ನ ಮಾಡಿಸ್ತೇವೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದು ನಮ್ಮ ಮಾಸ್ಟರ್ಗಳು, ಹಿರಿ ಮಾಸ್ಟರ್ಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇ ಬೇರೆ ಒಂದಿನ ಪ್ರಾಣವಾಯುವಿನ ಬಗ್ಗೆನೇ ಒಂದಿನ ಕ್ಲಾಸ್ ತಗೋಬೇಕಾಗುತ್ತೆ. ಜೊತೆಗೆ ಈ ಪ್ರಾಣವಾಯುನ ಒಳಗಡೆ ತಗೊಂಡಾಗ ನಾವು ಆಕಳಕ್ಕೆ ಮಾಡ್ತೇವೆ. ಅದು ತಗೊಂಡಾಗ ಮೇಲೆ ಅದು ಬ್ಲಡ್ ಮೇಲಕ್ಕೆ ಹೋಗುತ್ತೆ, ಮೇಲೆ ಇರುವಂತ ರಕ್ತನ ಕೆಳಗೆ ಕಳಿಸುತ್ತೆ ಅಂತ ಇವಾಗ ಹೇಳಿ. ಅದೇ ರೀತಿ ನಾವು ವಾಯುನ ತಗೊಂಡು ಕೆಳಗಡೆ ಕಳಿಸ್ಬೇಕಾದ್ರೆ ಈ ಪಂಚ ಪ್ರಾಣ ಜೊತೆಗೆ ಉಪ ಪ್ರಾಣವಾಯುಗಳು ಅಂತ ಕೂಡ 5 ಇದೆ ಅಂತ ಹೇಳಿದ್ರು. ಆ 5 ನಮ್ಗೆ ಒಂದು ಶರೀರದಲ್ಲಿ ರೆಗ್ಯುಲೇಟರ್ ತರ, ಒಂದು ಸ್ವಿಚ್ ಬೋರ್ಡ್ ಅಥವಾ ಟ್ರಾನ್ಸ್ಫಾರ್ಮರ್ ಅಂತೀವಲ್ಲ, ಆ ರೀತಿ ವರ್ಕ್ ಮಾಡ್ತವಂತೆ ಇದು 5 ಕೂಡ. ಆ ಇದೇನ್ ಮಾಡ್ತೇವೆ ಅದರಲ್ಲಿ ಒಂದು ದೇವದತ್ತ, ಅನಿರುದ್ಧ, ಈ ತರ ಒಂದು 5 ಪಂಚ ಪ್ರಾಣಗಳಲ್ಲಿ ಉಪ ಪ್ರಾಣಗಳು ಅಂತ ಇದೆ. ಆ ಉಪ ಪ್ರಾಣಗಳು ನಮ್ಮ ದೇಹದಲ್ಲಿ ಅವು ಕೆಲಸ ಮಾಡ್ತಾ ಇರ್ತವೆ. ಅಂದ್ರೆ ನಮ್ಮ ಶರೀರದಲ್ಲಿ ನಡೆಯುವಂತ ಕ್ರಿಯೆಗಳನ್ನ ನಾವು ತಡೆ ಹಿಡಿಯೋದು, ರೆಗ್ಯುಲೇಟ್ ಮಾಡೋದು. ಅಂದ್ರೆ ಅವಕ್ಕೆ ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಸೂಚಕವಾಗಿ ಅವು ಮಾಡ್ತಾ ಇರ್ತವೆ. ಆ ಒಂದು ಉಪ ಪ್ರಾಣಗಳಲ್ಲಿ ಒಂದು ದೇವದತ್ತ ಅಂತ ಕೂಡ ಇದೆ. ಆ ದೇವದತ್ತ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ನಮ್ಮ ಶರೀರದಲ್ಲಿರುವಂತ ನೆಗೆಟಿವ್ಗಳನ್ನ ಎಲ್ಲ ವಾಪಸ್ ಕಳ್ಸೋದಿಕ್ಕೆ ಅದು ಸಹಾಯ ಮಾಡುವಂತ ಒಂದು ಕ್ರಿಯೆನ ನಡೆಸುತ್ತೆ. ಇದಿಷ್ಟು ಆದ್ರೆ ಜೊತೆಗೆ ನಾವು ವೈಜ್ಞಾನಿಕವಾಗಿಯೇ ತಿಳ್ಕೋಬೇಕು ಅಥವಾ ಒಂದು ಆಧ್ಯಾತ್ಮವಾಗಿ ತಿಳ್ಕೋಬೇಕು ಅಂತ ಏನಿಲ್ಲ. ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ಲ, ನಮ್ಮ ಹಿರಿಯರೆಲ್ಲ ಹೇಳೋದನ್ನ ನೋಡಿದ್ರೆ ಸೋಮಾರಿತನ ಮೊದ್ಲು ಹೇಳ್ತಿದ್ರು, ನಿದ್ದೆ ಬಂದಿದೆ, ಅವನಿಗೆ ಬೇಜಾರಾಗಿದೆ, ಆಯಾಸ ಆಗಿದೆ, ಹೋಗಿ ಮಲ್ಕೊಳ್ಳಿ, ಒಂದ್ ಅರ್ಧ ಗಂಟೆ ಸರಿ ಹೋಗುತ್ತೆ, ಅವಾಗ ಬಾಡಿ ರಿಲೀಫ್ ಆಗುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡಿದಾಗ ಇದನ್ನ ನಮ್ಗೆ ಏನು ಇದು ಕಣ್ಣು ಕಾಣಲ್ಲ, ಅದ್ರ ಒಳಗಡೆ ಶರೀರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈ ಪಂಚ ಪ್ರಾಣಗಳು ಆಗ್ಲಿ, ಅದ ಉಪ ಪ್ರಾಣಗಳು ಆಗ್ಲಿ. ಅದ್ರಲ್ಲಿ ಈ ದೇವದತ್ತ ಪ್ರಾಣ ಕೆಲಸ ಮಾಡೋದು ಅಂದ್ರೆ, ಊಟ ಆದ ನಂತರ ನಮ್ಗೊಂಥರ ಆಯಾಸ ಆಗುತ್ತೆ. ಊಟ ಮಾಡ್ಕೊಂಡು ಎಲ್ಲಾರು ಒಂದ್ ಫಂಕ್ಷನ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಊಟ ಮಾಡ್ಕೊಂಡ್ ಬಂದಿರ್ತೀವಿ, ಆಯಾಸ ಆಗಿರುತ್ತೆ. ಆಯಾಸ ಏನಕ್ಕೆ ಬರುತ್ತೆ? ಅಲ್ಲಿ ನಡೆಯುವಂತ ಚಟುವಟಿಕೆಗಳು, ಅಂದ್ರೆ ನಮ್ಮನ್ನ ತುಂಬಾ ಜನ ಮಾತಾಡ್ಸೋದಾಗಿರ್ಬೋದು, ಹೊಗಳೋದಾಗಿರ್ಬೋದು, ಅಲ್ಲ ನಮ್ಮ ಹಿಂದೆ ಮುಂದೆ ಇರೋರು ನಮ್ಮ ವಿಷಯ ಮಾತಾಡ್ತಾ ಇರ್ಬೋದಾಗಿರ್ಬೋದು, ಈ ತರದೆಲ್ಲ ಇರುತ್ತೆ. ಈ ನಾವು ಒಂದು ಅಲಂಕಾರ ಮಾಡ್ಕೊಂಡಿದ್ರೆ ಅದನ್ನು ದೃಷ್ಟಿ ತರ ನೋಡೋದಾದ್ರೆ, ಓ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ ನೋಡು ಅಂತ ಅಕ್ಕಪಕ್ಕದ ಜೊತೆ ನಮ್ಮ ವಿಷಯ ಮಾತಾಡೋದಾಗಿರ್ಬೋದು, ಇದು ಎಲ್ಲ ಕೂಡ ಇರುತ್ತೆ. ಇದನ್ನೆಲ್ಲನೂ ನಾವು ನಮ್ಮ ಒಂದು ದೇವದತ್ತ ಅನ್ನುವಂತ ಒಂದು ಉಪಪ್ರಾಣ ಅದನ್ನೆಲ್ಲನೂ ನಿಗ್ರಹಿಸುತ್ತೆ ಅಂತ ನಮ್ಗೆ ಹೇಳ್ತಿದ್ರು. ಅದು ಗೊತ್ತು ನಮಗೆ. ಏನು ಅಂತಂದ್ರೆ, ಈಗ ಒಂದು ಫಂಕ್ಷನ್ ಅಲ್ಲಿ ನಾವು ರೆಡಿಯಾಗಿ ಬಂದಿದಾಗ ಒಂಥರ ಬಂದ ತಕ್ಷಣ ಆಯಾಸ ಆಗುತ್ತೆ. ನಾವು ಮನೇಲಿ ಎಷ್ಟೇ ಕೆಲಸ ಮಾಡ್ಕೊಂಡ್ ಬಂದಿರ್ಲಿ, ಕೆಲಸ ಮಾಡ್ತಾನೆ ಇರ್ಲಿ, ಆಯಾಸನೇ ಆಗಿರಲ್ಲ. ಆದ್ರೆ ಹೊರಗಡೆ ಹೋಗಿ ಬಂದಾಗ ಆಯಾಸ ಆಗುತ್ತೆ. ಅದು ಊಟದಲ್ಲಿ ಆಗಿರುವಂತ ದೃಷ್ಟಿ ಆಗಿರ್ಬೋದು, ನೋಟದಲ್ಲಿ ಆಗಿರುವಂತ ದೃಷ್ಟಿ ಆಗಿರಬಹುದು, ಅಥವಾ ಆಯಾಸ ಆಗಿರ್ಬೋದು. ಇದೆಲ್ಲಕ್ಕೂ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನಾವು ಮನೇಲಿ ಬಂದು ಒಂದು ದೃಷ್ಟಿ ತಗೊಳ್ಳೋದು. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಕ್ವಾಂಟಮ್ ವಿದ್ಯೆಯನ್ನು ಕೂಡ ನಾವು ಕಲ್ತಿರ್ತೀವಲ್ವಾ, ಕ್ವಾಂಟಮ್ ವಿದ್ಯೆ ಕಲ್ತಿರೋದ್ರಿಂದ ಅದ್ರ ಪ್ರಕಾರವಾಗಿ ನಾವು ಒಂದು ದೃಷ್ಟಿ ತೆಗೆಯೋದನ್ನ ನಾವು ಮಾಡ್ಕೋಬೇಕಾಗತ್ತೆ. ಇದ್ರಲ್ಲಿ ಇಸ್ಲಾಂ ಧರ್ಮದವ್ರಿಗೂ ಕೂಡ, ಈಗ ನಾವೇ ಅಲ್ಲ, ಇಸ್ಲಾಂ ಧರ್ಮದವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಆ ಇಸ್ಲಾಂ ಧರ್ಮದವರು ಇದಕ್ಕೆ ಒಂದು ಆಲ್ಕ್ಲೈ ಅಂತ ಒಂದು ಅಲೈನ್ ಅಂತ ಒಂದು ಹೆಸರು, ಅಲೈನ್ ಅಂತ ಒಂದು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಏನಂದ್ರೆ ನಾನು ಅಲೈನ್ ಆಗಿದ್ದು, ನಮ್ಗೆ ಅಲೈನ್ ಆಗೈತೆ ಅಂತಾರೆ. ಏನು ಅಂದ್ರೆ ಅವ್ರಿಗೆ ದೃಷ್ಟಿ, ಅದನ್ನ ಅವ್ರು ತಗೋಬೇಕು ಅಂದ್ರೆ ಏನ್ ಮಾಡ್ತಾರೆ, ಒಂದು ಬಿಳಿ ಸ್ಫಟಿಕದ ತರ ಒಂದು ದಪ್ಪದು ಕಲ್ಲು ತರ ಬಿಳಿದ್ ಬರುತ್ತಲ್ಲ, ಸ್ಫಟಿಕ ಅಂತೀವಿ. ಒಂದೊಂದು ಊರಲ್ಲಿ ಒಂದೊಂದು ಭಾಷೆ ಇರುತ್ತೆ. ಅದನ್ನ ತಗೊಂಬಂದು ಅವರು ನೀವಾಳಿಸಿ ತಗೊಂಡೋಗಿ ಹೊರಗಡೆ ಇಟ್ಟೇನೆ ಅವ್ರ ಮುಂದೆ ಕೆಲಸಗಳು ಮಾಡೋದು. ಮತ್ತೆ ಅವರು ಅಷ್ಟೇ, ನಾವು ಅಷ್ಟೇ, ಒಂದು ಬೆಂಕಿನಲ್ಲಿ ಸಾಸಿವೆ, ಒಣಮೆಣಸಿನಕಾಯಿ ಇದನ್ನೆಲ್ಲನೂ ಹಾಕಿ ದೃಷ್ಟಿ ತೆಗೆದಾಗ ಕೂಡ ನಮ್ಗೆ ಇದು ದೃಷ್ಟಿ ತೆಗೆದು ಹೋಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ. ಇದೇ ರೀತಿ ಆಕಳಕ್ಕೆ ತುಂಬಾ ಬಂದಾಗ ಕೂಡ ದೃಷ್ಟಿ ತೆಗಿಬೇಕಾದ್ರೆ ಹಿಂಗೆ ಚಿಟಕಿ, ಈ ತರ ಸಣ್ಣ ಮಕ್ಳುಗಳಿಗೆ ಈ ತರ ಹಿಂಗೆ ಶಬ್ದ ಬರೋ ತರ ಚಿಟಕಿ, ಹಿಂಗೆ ದೊಡ್ಡವರು ಅಜ್ಜಿರು ಎಲ್ಲರೂ ಇದ್ರೆ ಅದ್ ಮಾಡ್ತಾರೆ, ಗೊತ್ತಾಗುತ್ತೆ. ಮಕ್ಳು ಆಕಳಿಸ್ತಾ ಇರ್ತಾರೆ, ನಾವ್ ಎತ್ಕೊಂಡಿರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ ಆ ಮಕ್ಳದು ಚಟುವಟಿಕೆ. ಆದ್ರೆ ಆ ಅಜ್ಜಿರಿಗೆ ಗೊತ್ತಾಗಿರುತ್ತೆ, ಅವರು ಅದನ್ನೆಲ್ಲ ಮಾಡ್ತಿದ್ರು. ಇದನ್ನ ಕೂಡ ನಾವು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾವು ನೆನ್ಸ್ಕೊತಾರೆ, ನಮ್ಮನ್ನ ಬೈಕೋತಾರೆ ಅಂತೆಲ್ಲ ಅಂತೀವಲ್ಲ, ಇದನ್ನೆಲ್ಲ ನಾವು
ಆಧ್ಯಾತ್ಮಿಕದಲ್ಲಿ ನೋಡ್ಕೋಬೇಕು. ನಮ್ಮ ಹಳೆ ಪೌರತ್ಯದಲ್ಲಿ ಅಂತಂದ್ರೆ ಪುರೋಹಿತೆ ಮಾಡ್ತಾರಲ್ಲ ಅಂಥವ್ರು ಕೂಡ ಇದನ್ನ ತುಂಬಾ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಅವಾಗ ತುಂಬಾ ಆಯಾಸ ಆಗಿದೆ ನಮ್ಗೆ ಮಂತ್ರ ಹಾಕಿ, ದೃಷ್ಟಿ ತಾಗಿದೆ ನಮ್ಗೆ ಮಂತ್ರ ಹಾಕೊಡಿ ಅಂತ ಮಕ್ಕಳುಗಳನ್ನ ಸಣ್ಣ ಮಕ್ಕಳುಗಳನ್ನ ತುಂಬಾ ಚಂಡಿ ಮಾಡ್ತಾನೆ ಅಲ್ಲಿ ಹೋಗಿ ಬಂದ್ವಿ ಅಂತ ಈ ತರ ಎಲ್ಲ ಕರ್ಕೊಂಡ್ಬಂದು ನಮ್ಮ ಮನೆಗಳಲ್ಲಿ ಮಾಡಿಸ್ತಿದ್ರು. ಇದು ಒಂದು ಕ್ವಾಂಟಮ್ ವಿದ್ಯೆಗೂ ಸಂಬಂಧಪಟ್ಟಿದ್ದು. ಕ್ವಾಂಟಮ್ ವಿದ್ಯೆಯಲ್ಲಿ ಆಕಳಿಕೆ ಬಂದಾಗ ಕೂಡ ನಾವು ಅದನ್ನ ದೃಷ್ಟಿ ತೆಗೆನೆಲ್ಲ ಮಾಡ್ತೀವಲ್ಲ, ಇದು ಆ ವಿದ್ಯೆಗೂ ಸೇರುತ್ತೆ. ಮತ್ತೆ ಸ್ಫಟಿಕದ ಹಳ್ಳು ಮನೆ ಬಾಗಿಲಲ್ಲಿ ಕಟ್ಟೋದು, ಇನ್ನೆಲ್ಲ ಹೊರಗಡೆ ಹೋಗಿದ್ ಬಂದ ತಕ್ಷಣ ಅದನ್ನ ದೃಷ್ಟಿಸಿ ನೋಡ್ಬಿಟ್ಟು ಮನೆಗೆ ಬಂದ ಮೇಲೆ ತಕ್ಷಣ ಕೈ ಕಾಲು ತೊಳ್ಕೊಳ್ಳೋದು, ಇದೆಲ್ಲ ಬೇರೆ ಮಾಡ್ತಿರ್ತೀವಿ. ಇದೆಲ್ಲ ಕೂಡ ಆಗೋದು ದೃಷ್ಟಿಯಿಂದಾನೇ. ದೃಷ್ಟಿ ತಾಗಿರುತ್ತೆ ಅಂತ ಹೇಳ್ತಾ ನಾವು ಆಕಳಿಕೆ ವಿಷಯ ಅಂತ ತಗೊಂಡ್ರೆ ಸರಿ. ಆಧ್ಯಾತ್ಮದಲ್ಲಿ ಇದಿಷ್ಟೆಲ್ಲ ಬಂತು. ಆಕಳಿಕೆ ಬರ್ಬೇಕಾದ್ರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವು ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಶರೀರಕ್ಕೆ ಏನೋ ಒಂದು ವಸ್ತು ಬೇಕಾಗಿರುತ್ತೆ. ಅಂದ್ರೆ ಆಮ್ಲಜನಕ ಕಡಿಮೆ ಆದಾಗ ಕೂಡ ನಮ್ ಶರೀರಕ್ಕೆ ಹೆಚ್ಚಿಗೆ ಬೇಕಾಗುತ್ತೆ. ಆಗ ಇರುವಂತ ಹಳೆ ಆಮ್ಲ ಇದು ಇಂಗಾಲನ ವಾಪಸ್ ಕಳಿಸ್ಬೇಕಾಗುತ್ತೆ. ಅದು ಮೂಗಿಂದ ಬರೋದಕ್ಕೆ ಸಾಧ್ಯ ಆಗಲ್ಲ. ಆವಾಗ ಬಾಯಿಂದ ಜಾಸ್ತಿ ಒಂದು ಅಧಿಕ ಪ್ರಮಾಣವಾಗಿ ಕಳಿಸಿದಾಗ ಅದು ವಾಪಸ್ ಹೊರಗಡೆ ಹೋಗುತ್ತೆ. ಆಕಳಿಕೆ ಬಂದಾಗ ನಾವ್ ಇನ್ನೂ ಏನ್ ಮಾಡ್ಬೇಕು ಅಂತಂದ್ರೆ ನೀರ್ ಕುಡಿಬೇಕು. ಸ್ವಲ್ಪ ಹೊತ್ತು ನೀರ್ ಕುಡಿಯೋದು, ಸ್ವಲ್ಪ ಹೊತ್ತು ಒಂದ್ 5 ನಿಮಿಷ ಶರೀರನ ಆ ಕಡೆ ಈ ಕಡೆ ತಿರುಗಿಸಿ ಜೋರಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಓಡಾಡೋದು. ಈಗ ಒಂದು ಆಫೀಸಲ್ಲಿ ಅಥವಾ ಒಂದ್ ಕೆಲ್ಸನೇ ಮಾಡ್ಬೇಕಿತ್ತು ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ನಾವು ನಿದ್ದೆ ಮಾಡಕ್ ಆಗಲ್ಲ. ಅಂತ ಟೈಮಲ್ಲಿ ಅನ್ಬೇಕು ಎದ್ದು ಓಡಾಡ್ಬೇಕು, 1-2 ನಿಮಿಷ ಅರ್ಧ ಲೋಟ ನೀರ್ ಕುಡಿಬೇಕು. ಈ ರೀತಿ ಎಲ್ಲ ನಾವು ಒಂದ್ ಸಣ್ಣ ಪುಟ್ಟ ಕ್ರಿಯೆಗಳನ್ನ ಮಾಡ್ಕೋಬೇಕಾಗುತ್ತೆ. ಅದು ಅಲ್ಲದೆ ನಾವು ಇನ್ನೊಂದ್ ಏನಪ್ಪ ಮಾಡ್ಬೋದು ಅಂದ್ರೆ ದೃಷ್ಟಿ ತೆಗೆದು ಕೂಡ ಹೇಳ್ದೆ. ಮತ್ತೆ ಈ ಆಕಳಿಕೆ ಬಂದಾಗ ಒಂದ್ 2 ನಿಮಿಷ ಅಲ್ಲೇ ಕೂತ್ಕೊಂಡು ಅಂದ್ರೆ ಕ್ಯಾಟ್ ಸ್ಲೀಪ್ ಅಂತೀವಲ್ಲ, ಕ್ಯಾಟ್ ಸ್ಲೀಪ್ ಮಾಡೋದು. ಆಫೀಸ್ಗಳಲ್ಲಿ ಚೇರ್ ಬರ್ಕೊಂಡು ಕ್ಯಾಟ್ ಸ್ಲೀಪ್ ಅಂದ್ರೆ ವ್ಯಕ್ತಿ ನಿದ್ದೆ ಅಂತ ಅಂತಿದ್ವಿ, ಅದನ್ನು ಕೂಡ ಮಾಡಬಹುದು. ಅಂದ್ರೆ ಅದು ಆಫೀಸಲ್ಲಿ ಯಾರು ಹೆಚ್ಚಿಗೆ ಇಲ್ದೇದಾಗ ಮಾಡುವಂತದ್ದು ಅದನ್ನ. ಮತ್ತೆ ಇನ್ನೊಂದು ವಿಷಯ ಇದು ಹೇಳ್ಬೇಕು ಅಂದ್ರೆ ವೈಜ್ಞಾನಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಎರಡೂ ಮಿಕ್ಸ್ ಆಗಿ ಹೇಳಿದ್ರು. ಏನು ಅಂದ್ರೆ ನಾವೆಲ್ಲಾದ್ರೂ ಒಂದು ಮೊಬೈಲ್ ನೋಡ್ತಾ ಕೂರ್ತೀವಿ ಅಂತ ಇಟ್ಕೊಳ್ಳಿ, 15-20 ನಿಮಿಷ ಮೊಬೈಲ್ ನೋಡಿದ್ರು ನಮಗೆ ಅವಾಗ ಬೇಜಾರಾಗಲ್ಲ, ಆಕಳಿಕೆ ಬರಲ್ಲ. ಅದೇ ನಾವೇನಾದ್ರೂ ಒಂದು ದೇವ್ರ ಮಂತ್ರ ಆಗ್ಲಿ, ದೇವ್ರ ಪೂಜೆ ಆಗ್ಲಿ, ಯಾವ್ದಾದ್ರು ಶುಭ ಕಾರ್ಯಗಳು ಮಾಡ್ಬೇಕಾದ್ರೆ ಅದು ನಮ್ಗೆ ಆಕಳಿಕೆ ಮುಖಾಂತರ ನಮ್ಮ ದೃಷ್ಟಿ ಅಥವಾ ನಮ್ಮ ಇದು ಬ್ಲ್ಯಾಕ್ ನೆಗೆಟಿವ್ ಅಂದ್ರೆ ಅದನ್ನ ಓಡ್ಸೋದಿಕ್ಕೆ ಆಕಳಿಕೆ ರೂಪದಲ್ಲಿ ದೇವ್ರು ನಮ್ಗೆ ಸಹಾಯ ಮಾಡ್ತಾನಂತೆ. ಇದೊಂದು ವಿಷಯ. ಆಕಳಿಕೆ ತುಂಬಾ ಬರ್ತಾ ಇರ್ಬೇಕಾದ್ರೆ ನಮ್ಮ ನೆಗೆಟಿವ್ ಎಲ್ಲ ಎನರ್ಜಿ ಹೊರಗಡೆ ಹೋಗ್ತಾ ಇದೆ ಅಂತ ನಾವು ಅನ್ಕೋಬೇಕು. ಆವಾಗ ಮಂತ್ರ ಹೇಳ್ತಾ ಇರ್ತೀವಲ್ವಾ, ಆ ಮಂತ್ರದ ಮಹಿಮೆ ನಮ್ಮ ಒಂದು ಶರೀರದಲ್ಲಿ ಇರುವಂತಹ ಒಂದು ಕೆಟ್ಟ ದೃಷ್ಟಿಗಳನ್ನ, ಕೆಟ್ಟ ಥಾಟ್ಸ್ಗಳನ್ನ ಅಥವಾ ನಮ್ಗಾಗುವಂತ ಯಾವುದೇ ಒಂದು ಕೆಟ್ಟ ಪರಿಣಾಮಗಳನ್ನ ಮುಂದೂಡಕ್ಕೆ ಆಕಳಿಕೆ ಬಂತು ಅಂತ ಕೂಡ ಹೇಳ್ತಾರೆ. ಇದಿಷ್ಟು ಆಕಳಿಕೆ ಬಗ್ಗೆ ನನಗೆ ಗೊತ್ತಿರೋಂತಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಟ್ಟೆ. ಧನ್ಯವಾದ ಮೇಡಮ್.